ದೋಸ್ತಿ ಸರ್ಕಾರಕ್ಕೆ ಬಿಜೆಪಿ ಕೊಟ್ಟಿರುವ ಡೆಡ್ಲೈನ್ಗೆ ಕ್ಷಣಗಣನೆ ಶುರುವಾಗಿದೆ. ಹೀಗಾಗಿ ರಾಜಕೀಯ ದಿನಕ್ಕೊಂದು ತಿರುವನ್ನು ಪಡಿತಾ ಇದೆ. ಬಿಜೆಪಿ ವಲಯದಲ್ಲಿಯೂ ಕೂಡ ರಾಜಕೀಯ ಚಟುವಟಿಕೆಗಳು ಜೋರಾಗಿದ್ದಾವೆ. ಬಿಜೆಪಿ ಅಂದುಕೊಂಡಂತೆ ಆದರೆ ಸರ್ಕಾರ ಬೀಳೋದು ಸಾಧ್ಯತೆ ಕೂಡ ಇದೆ. ಸದ್ದಿಲ್ಲದೆ ನಡೆದಿದೆ ಆಪರೇಷನ್ ಕಮಲ. ಇಂದು ಬಿಜೆಪಿ ಶಾಸಕರ ಮಹತ್ವದ ಮೀಟಿಂಗ್. ರಾಜಕೀಯದಲ್ಲಿ ಕ್ಷಣಕ್ಕೊಂದು ಮಹತ್ವದ ಬೆಳವಣಿಗೆಗಳಾಗ್ತಿವೆ. ದೋಸ್ತಿ ಸರ್ಕಾರ ಕೆಡುವಕ್ಕೆ ಟೊಂಕ ಕಟ್ಟಿ ನಿಂತಿರೋ ಕಮಲ ನಾಯಕರು ಸೈಲೆಂಟ್ ಆಗಿ ಮೈಂಡ್ ಗೇಮ್ ಶುರು ಮಾಡಿದ್ದಾರೆ. ಈ ಬಾರಿಯ ನಮ್ಮ ಪ್ಲಾನ್ ಸಕ್ಸಸ್ ಆಗ್ಲೇಬೇಕು, ಬಜೆಟ್ ದಿನವೇ ದೋಸ್ತಿ ಸರ್ಕಾರಕ್ಕೆ ಬಿಗ್ ಶಾಕ್ ಕೊಡಬೇಕು ಅಂತ ಚಕ್ರವ್ಯೂಹ ಸೃಷ್ಟಿಸುತ್ತಿದ್ದಾರೆ. ಇಂದು ಮಧ್ಯಾಹ್ನ 3:30ಕ್ಕೆ ಬಿಜೆಪಿ ಕಚೇರಿಯಲ್ಲಿ ಮಹತ್ವದ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಇದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇಂದಿನ ಮೀಟಿಂಗ್ಗೆ ಎಲ್ಲಾ ಶಾಸಕರು ಹಾಜರಾಗಬೇಕು ಅಂತ ಖುದ್ದು ಯಡಿಯೂರಪ್ಪನೇ ಹುಕ್ಕಂ ಹೊರಡಿಸಿದ್ದಾರೆ. ಬಜೆಟ್ ಮಂಡನೆಗೂ ಮೊದಲೇ ಏನಾದ್ರೂ ಮಾಡಿ ಸರ್ಕಾರ ಅಸ್ಥಿರಗೊಳಿಸಬೇಕು. ಒಂದು ವೇಳೆ ಇದು ಸಾಧ್ಯವಾಗದಿದ್ರೆ ಅತೃಪ್ತ ಶಾಸಕರ ರಾಜೀನಾಮೆಯಾದ್ರೂ ಕೊಡಿಸಬೇಕು ಅಂತ ಕೇಸರಿ ಪಡೆ ಪಣ ತೊಟ್ಟಿದೆ. ಇನ್ನು ಇಷ್ಟು ದಿನ ಇಲ್ಲೇ ಓಡಾಡಿಕೊಂಡಿದ್ದ ಮಲೇಷ್ಯಂ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ ಮುಂಬೈಗೆ ಹಾರಿದ್ದಾರೆ. ಅತೃಪ್ತ ಶಾಸಕರನ್ನ ಭೇಟಿ ಮಾಡಲಿರುವ ಅಶ್ವಥ್ ನಾರಾಯಣ ರಾಜೀನಾಮೆ ಪರ್ವಕ್ಕೆ ಮುಹೂರ್ತ ಫಿಕ್ಸ್ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಮೂಲಕ ದೋಸ್ತಿ ಸರ್ಕಾರದ ಸಂಖ್ಯಾಬಲ ಕುಸಿಯುವಂತೆ ಮಾಡೋಕೆ ಅಣಿಯಾಗಿದ್ದಾರೆ. ಆಪರೇಷನ್ ಕಮಲ ಠುಸ್ ಮಾಡೋಕೆ ಕಾಯಿ ರಣತಂತ್ರ. ಬಿಜೆಪಿ ನಾಯಕರು ಆಪರೇಷನ್ ಕಮಲದ ಮೂಲಕ ಸರ್ಕಾರಕ್ಕೆ ಬಜೆಟ್ ಡೆಡ್ಲೈನ್ ಕೊಟ್ಟಿದ್ದಾರೆ. ಹೀಗಾಗಿ ಸರ್ಕಾರವನ್ನ ಸೇಫ್ ಮಾಡೋಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಇಂದು ಸಿದ್ದರಾಮಯ್ಯ ತಮ್ಮ ಕಾವೇರಿ ನಿವಾಸದಲ್ಲಿ ಔತಣಕೂಟ ಏರ್ಪಡಿಸಿದ್ದು ಎಲ್ಲಾ ಶಾಸಕರನ್ನು ಆಹ್ವಾನಿಸಿದ್ದಾರೆ. ಯಾರು ಭೋಜನ ಕೂಟಕ್ಕೆ ಬರ್ತಾರೆ ಬರಲ್ಲ ಅನ್ನೋದನ್ನ ಇಲ್ಲೇ ಫೈನಲ್ ಮಾಡಲಿದ್ದಾರೆ. ಒಂದು ವೇಳೆ ಊಟದ ಪಾರ್ಟಿಗೂ ಕೈಕೊಟ್ರೆ ಮುಂದಿನ ನಿರ್ಧಾರ ಕೈಗೊಳ್ಳೋಕೆ ಪ್ಲಾನ್ ಮಾಡಿದ್ದಾರೆ. ಸಿದ್ದು ಡಿನ್ನರ್ ಪಾರ್ಟಿ ಮುಗಿತಿದ್ದಂತೆ ಡಿಸಿಎಂ ಪರಮೇಶ್ವರ್ ಸಹ ಭೋಜನ ಕೂಟ ಏರ್ಪಡಿಸಿದ್ದಾರೆ. ಈ ವೇಳೆಯೂ ಶಾಸಕರು ಕೈಕೊಟ್ರೆ ಅಂತವರ ವಿರುದ್ಧ ವಿಪ್ ಜಾರಿ ಮಾಡೋ ಸಾಧ್ಯತೆ ಇದೆ. ಈ ಮೂಲಕ ಅತೃಪ್ತರು ಕಟ್ಟಿ ಹಾಕೋಕೆ ವ್ಯೂಹ ಸೃಷ್ಟಿಸುತ್ತಿದ್ದಾರೆ. ಪೊಲಿಟಿಕಲ್ ಬ್ಯೂರೋ ಟಿವಿ5.